ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 104 ಪಾಯಿಂಟ್ಸ್ ಗೇನ್ ಆಗಿ 59,307 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 12 ಪಾಯಿಂಟ್ಸ್ ಗೇನ್ ಆಗಿ 17,576 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 684 ಪಾಯಿಂಟ್ಸ್ ಗೇನ್ ಆಗಿ 40,784 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇಷ್ಟೊಂದು ಗೇನ್ ಆಗೋದಕ್ಕೆ ರೀಸನ್ ಏನು? ನಿಮಗಿಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾನೆ ಇರುತ್ತೆ. ಟಾಪ್ ಗೈನರ್ಸ್ ಅಂತ ಇವತ್ತು ಬ್ಯಾಂಕ್ಸ್ನಲ್ಲಿ ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಆ್ಯಂಡ್ ಕೋಟಕ್ ಮಹೇಂದ್ರ ಬ್ಯಾಂಕ್. ಕಮಿಂಗ್ ಟು ಪ್ರೈಸ್ ಆ್ಯಕ್ಷನ್, ಫ್ರೆಂಡ್ಸ್, ಇವತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೀವು ಗಮನಿಸಿದರೆ ಬ್ಯೂಟಿಫುಲ್ ಆಗಿ ವರ್ಕ್ ಆಗಿದೆ. ಓಪನಿಂಗ್ ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ಪಿಂದನೂ ರ್ಯಾಲಿ ಆಗ್ತಾ ನಿಫ್ಟಿ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಹತ್ರ ಒಂದು ಬಿಗ್ ವೇನಲ್ಲಿ ಕರೆಕ್ಟ್ ಆಗಿದೆ. ಇನ್ಫ್ಯಾಕ್ಟ್ ಬ್ಯಾಂಕ್ ನಿಫ್ಟಿನಲ್ಲೂ ನಿಯರ್ ಟು ರೆಸಿಸ್ಟೆಂಟ್ ಹತ್ರನೇ ಫಾಲ್ ಆ್ಯಂಡ್ ಇಂಪಾರ್ಟೆಂಟ್ ಸಪೋರ್ಟ್ ಹತ್ರ ಅಗೈನ್ ಪರ್ಫೆಕ್ಟಾಗಿ ಸಪೋರ್ಟ್ ತಗೋಂತ ಅಲ್ಲಿಂದನೂ 250 to 300 ಪಾಯಿಂಟ್ಸ್ ಹತ್ರ ಅಪ್ಸೈಡ್ಗೆ ಮೂವ್ ಕಾಣಿಸಿದೆ. ಓಕೆ, ಮಾರ್ಕೆಟು ಏನಕ್ಕೆ ಇವತ್ತು ಇಷ್ಟೊಂದು ಪಾಸಿಟಿವ್ ಆಗಿ ಟಾಪ್ ಸೈಡ್ಗೆ ಹೋಗಿದೆ ಅಂತ ಸಡನ್ ಆಗಿ ರಿವರ್ಸ್ ಆಗಿದೆ ಅಂದರೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ರ್ಯಾಲಿ ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಅಂತೂ ಏನೂ ಇಲ್ಲ. ಇನ್ಫ್ಯಾಕ್ಟ್ ಒಂದು ವೇಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಗಿ ಆ್ಯಂಡ್ ಇಲ್ಲಿಂದ ಫಾಲ್ ಆಗಿದ್ರೆ ಮಾತಾಡ್ಕೊಳ್ಳೋಂಗೆ ತುಂಬ ಫ್ಯಾಕ್ಟರ್ಸ್ ಇದೆ. ಲೈಕ್ ಬಾಂಡ್ ಡೀಲ್ಸ್ ಬೆಳೆದಿದೆ ಆ್ಯಂಡ್ US ಫೆಡ್ ಅವರು ಟರ್ಮಿನಲ್ ರೇಟ್ಸು 5% ತೊಗೊಂಡು ಹೋಗ್ಬೋದು ಅನ್ನೋ ಥರ US ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿದೆ. ಆ್ಯಂಡ್ ಡಾಲರ್ ಇಂಡೆಕ್ಸ್ ಆದರೂ ಈವನ್ ಕ್ರೂಡ್ ಆಯಿಲ್ ಆದರೂ ನಮಗೆ ಪಾಸಿಟಿವ್ ಆಗಿ ಯಾವ ಡೇಟಾ ಪಾಯಿಂಟೂ ಇಲ್ಲ. ಈವನ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲನೂ ಸ್ಟ್ರಾಂಗ್ ಆಗಿ ಓವರ್ ನೈಟಲ್ಲಿ ಏನೂ ಪರ್ಫಾರ್ಮೂ ಮಾಡಿಲ್ಲ. ಬಟ್ ಇವೆಲ್ಲನೂ ಅಪೋಸ್ ಮಾಡ್ತಾ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಓಪನಿಂಗ್ ಆದರೂ ಆ್ಯಂಡ್ ಫಸ್ಟ್ ಹಾಫ್ವರೆಗೂ ಸ್ಟ್ರಾಂಗ್ ಆಗಿ ಟಾಪ್ ಸೈಡಲ್ಲೇ ಇತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಮೇ ಬಿ ಲಿಟಿಲ್ ಪ್ರಾಫಿಟ್ ಬುಕಿಂಗ್ ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸು ಓಪನಿಂಗಲ್ಲೂ ರೆಡ್ಡಲ್ಲಿ ಇರ್ತಾ ಇರೋದು ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ನ ಡೌನ್ ಸೈಡ್ಗೆ ಡ್ರೈವ್ ಮಾಡಿದ್ದೆ. ಆ್ಯಂಡ್ ನಿನ್ನೆ ನಮಗೆ UK ಪ್ರೈಮ್ ಮಿನಿಸ್ಟರ್ ರಿಸಿಗ್ನೇಷನ್ ಕೊಟ್ಟಿರೋ ಅಂತ ಅಪ್ಡೇಟ್ ಬಂದಿದೆ ಅಲ್ವಾ. ಆದರೆ ಆ ಅಪ್ಡೇಟಿಂದ ಏನೂ ಮಾರ್ಕೆಟ್ಸು ರಿಯಾಕ್ಟ್ ಆಗಿಲ್ಲ. ಗ್ಲೋಬಲ್ ಆಗಿ ಯಾವ ಮಾರ್ಕೆಟ್ಸು ರಿಯಾಕ್ಟ್ ಆಗಿಲ್ಲ. ಪ್ರೆಸೆಂಟ್ ಇರೋವಂಥ ಡೈರೆಕ್ಷನ್ ನಾವು ನೋಡಿ ಮಾರ್ಕೆಟ್ನ ಹೇಗೆ ಪ್ಲೇ ಮಾಡಬೇಕಂತ ಅಂದರೆ ಫ್ರೆಂಡ್ಸ್, ಗ್ಲೋಬಲ್ ಆಗಿರೋವಂಥ ಫ್ಯಾಕ್ಟರ್ಸ್ ಎಲ್ಲನೂ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳೋಕೆ ಏನಾದರೂ ತಗೋಬೇಕು ಅಂದರೆ ಪಾಸಿಟಿವ್ ಆಗಿ ಏನೂ ಇಲ್ಲ ಮಾತಾಡ್ಕೊಳ್ಳೋದಕ್ಕೆ. ನೆಗೆಟಿವ್ ಆಗಿ ಮಾತಾಡ್ಕೋಬೇಕಂದ್ರೆ ಮಾರ್ಕೆಟ್ ಬೀಳತ್ತಂತ ಮಾತಾಡ್ಕೊಳ್ಳೋಕ್ಕಂತೂ ಡೇಟಾ ಪಾಯಿಂಟ್ಸ್ ಇದೆ. ಆದರೆ ಪಾಯಿಂಟ್ ಎಲ್ಲಾನು ಮಾರ್ಕೆಟ್ ಟ್ರೆಂಡ್ ಆರ್ ಪ್ರೈಸು ಹೇಗೆ ಮೂವ್ ಆಗತ್ತಂತ ಪ್ರೈಸು ಪ್ರೆಸೆಂಟ್ ಅಂತೂ ನಾನು ಬುಲಿಶ್ ಆಗಿ ನೋಡ್ತಾ ಇದ್ದೀನಿ. ನಾನು ಪಾಸಿಟಿವ್ ಆಗಿ ನೋಡೋದಕ್ಕೆ ಕಾರಣ ಪ್ರೀವಿಯಸ್ಲಿ ನಾವು ಅನ್ಕೊಂಡಿರೋದು ಡೌನ್ ಸೈಡು ಇಂಪಾರ್ಟೆಂಟ್ ಲೆವೆಲು 17,250 ಲೆವೆಲ್ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಲ್ವಾ. ಆ ಲೆವೆಲ್ ಬ್ರೇಕ್ ಆಗದೆ ಅಪ್ಸೈಡ್ ಪ್ರೈಸ್ ಇರೋವರೆಗೂ ನಾವು ಮಾರ್ಕೆಟ್ನ ಬುಲಿಶ್ ಆಗಿ ನೋಡೋವಂಥ ಪ್ರಯತ್ನನೇ ಮಾಡೋಣ. ಪರ್ಟಿಕ್ಯುಲರ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ಒಂದು ನಂಬರ್ಸ್ ನಾವು ನೋಡಿದ್ರೆ ನನಗೆ ಈ ಬುಲ್ಲಿಶು ಫರ್ದರ್ ಆಗಿ ಕಂಟಿನ್ಯೂ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಆಕ್ಸಿಸ್ ಬ್ಯಾಂಕ್ ಅವರು ಸ್ಟೆಲ್ಲರ್ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದನ್ನು 8 o'clock ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ನಾಳೆ ನಮಗೆ ICICI ಬ್ಯಾಂಕ್ ಆ್ಯಂಡ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಅವರು ನಂಬರ್ಸ್ ಬರ್ತಿದೆ. ಅದೇನಾದರೂ ಸರ್ಪ್ರೈಸ್ ಮಾಡ್ತಾ ಇದ್ರೆ ದೆನ್ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈ ನಾವು ಹತ್ರದಲ್ಲೇ ನೋಡಬಹುದು. ಇಫ್ ಇನ್ ಕೇಸ್ ಅಲ್ಲಿ ಫ್ಲಾಟ್ ನಂಬರ್ಸ್ ಆರ್ ಆಕ್ಸಿಸ್ ಬ್ಯಾಂಕ್ ಅಂದ್ರೂ ವೀಕ್ ನಂಬರ್ಸ್ ಕಾಣಿಸ್ತಾ ಇದ್ರೆ, ಫ್ಲಾಟ್ ಅಂದರೆ ಏನಕ್ಕಂದರೆ ನೆಗೆಟಿವ್ ಆಗಿ ನೋಡಬೇಕಂದ್ರೆ ಇವತ್ತು ಆಕ್ಸಿಸ್ ಬ್ಯಾಂಕ್ ಅವರು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡಿದ್ರಿಂದ ICICI ಬ್ಯಾಂಕ್ ಆ್ಯಂಡ್ ಕೋಟಕ್ ಮಹೇಂದ್ರ ಬ್ಯಾಂಕ್ ಅವರು ನಾಳೆ ಪೋಸ್ಟ್ ಮಾಡೋಂಥ ಅವ್ರ ನಂಬರ್ಸನ್ನು ಒಳ್ಳೆ ನಂಬರ್ಸ್ ಪೋಸ್ಟ್ ಮಾಡ್ತಾರೇನೋ ಅಂತ ಸ್ವಲ್ಪ ಪಾಸಿಟಿವ್ ಪರ್ಸೆಂಟೇಜು ಆಲ್ರೆಡಿ ಮಾರ್ಕೆಟ್ನಲ್ಲಿ ಡಿಸ್ಕೌಂಟ್ ಆಗಿದೆ. ಸೊ ಅವರು ಅದನ್ನು ಬೀಟ್ ಮಾಡ್ತಾ ಯಾವುದಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಆಲ್ರೆಡಿ ಇದೆ ಅಲ್ವಾ ಮಾರ್ಕೆಟ್ನಲ್ಲಿ, ಅದನ್ನೆಲ್ಲ ಬೀಟ್ ಮಾಡ್ತಾ ಪೋಸ್ಟ್ ಮಾಡಿದ್ರೇ ಫರ್ದರ್ ಆಗಿ ನಾವು ಬ್ಯಾಂಕ್ ನಿಫ್ಟಿನ ಟಾಪ್ ಸೈಡ್ಗೆ ಮೂವ್ ಇರ್ಬೋದು. ಇಲ್ಲ ಅಂದರೆ ಓಪನಿಂಗ್ ಗ್ಯಾಪ್ ಅಪ್ ಆ್ಯಂಡ್ ಆ ಗ್ಯಾಪ್ ಅಪ್ಪಿಂದ ಸೆಲ್ ಆಫ್ ಕಾಣಿಸುತ್ತೆ. ಅದು ನಮಗೆ ನಾಳೆ ಅರ್ಥ ಆಗುತ್ತೆ ನಂಬರ್ಸ್ ಹೇಗಿದೆ ಅಂತ. ಓವರಾಲ್ ಡೇಟಾ ಪಾಯಿಂಟ್ಸು ಗ್ಲೋಬಲ್ ಆಗಿರುವಂಥ ಡೇಟಾ ಪಾಯಿಂಟ್ಸ್ ಎಲ್ಲನೂ ನೆಗೆಟಿವ್ ಆಗೇ ಇದೆ. ಆ್ಯಂಡ್ ರೀಸೆಂಟ್ ಡೇಸಲ್ಲಿ ಕಂಟಿನ್ಯೂಸ್ಲಿ ಶಾರ್ಟ್ ಪೊಸಿಷನ್ಸ್ನ ಕಮ್ಮಿ ಮಾಡ್ಕೊತ ಬರ್ತಿರೋದು FISಸು F&O ರಿಲೇಟೆಡ್ ಆಗಿ ಶಾರ್ಟ್ ಪೊಸಿಷನ್ಸ್ನ ಸ್ಲೈಟಾಗಿ ಜಾಸ್ತಿ ಮಾಡಿದ್ದಾರೆ. 70ಇಂದ 73%ಗೆ ಇಂಡೆಕ್ಸ್ ರಿಲೇಟೆಡ್ ಆಗಿ F&O ರಿಲೇಟೆಡ್ ಆಗಿ ಶಾರ್ಟ್ ಪೊಸಿಷನ್ಸ್ನ ಆ್ಯಡ್ ಮಾಡ್ತಾ ಪ್ಯಾರಲಲ್ ಆಗಿ ಈಕ್ವಿಟಿನಲ್ಲಿ ಬೈ ಮಾಡ್ತಿದ್ದಾರೆ. ಇದು ತುಂಬ ಡೇಸ್ ಬ್ಯಾಕು ಇದೇ ಥರ ಥೀಮ್ ಕಾಣಿಸಿದೆ. ಈಕ್ವಿಟಿನಲ್ಲಿ ಬೈ ಮಾಡಿದ್ದಾರೆ, F&Oನಲ್ಲಿ ಸೆಲ್ ಮಾಡಿದ್ದಾರೆ. ಇದು ತುಂಬ ಟೈಮ್ ಬ್ಯಾಕು ಕಂಟಿನ್ಯೂ ಆಗಿರೋಂಥ ಸಿನಾರಿಯೋನೇ. ಈ ಸೇಮ್ ಸಿನಾರಿಯೋ ಪ್ರೆಸೆಂಟ್ ಅಗೇನ್ ರಿಪೀಟ್ ಆಗ್ತಿದೆ. ಸೊ ಈಕ್ವಿಟಿನಲ್ಲಿ ಬೈ ಮಾಡ್ತಿದ್ದಾರಲ್ಲ ಅಂತ ಪಾಸಿಟಿವ್ ಆಗಿ ನೋಡಬೇಡಿ. ಪ್ಯಾರಲಲ್ ಆಗಿ F&Oನಲ್ಲಿನೂ ಶಾರ್ಟ್ ಪೊಸಿಷನ್ನ FIS ಜಾಸ್ತಿ ಮಾಡ್ತಿದ್ದಾರೆ. ಸೊ ಈ ಥರ ಈಕ್ವಿಟಿಯಲ್ಲಿ ಬೈ ಮಾಡ್ತಾ F&O ರಿಲೇಟೆಡ್ ಆಗಿ ನೆಗೆಟಿವ್ ಆಗಿದ್ದಾರೆ. ಅದರಿಂದ ಓವರಾಲ್ ಆಗಿ FIS ಆಕ್ಟಿವಿಟಿ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ನ್ಯೂಟ್ರಲ್ ಆಗಿ ನೋಡಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ದಿವಾಲಿ ಬರ್ತಿದೆ ಅಲ್ವಾ, ಅದರಿಂದ ವೇರಿಯಸ್ ಬ್ರೋಕಿಂಗ್ ಹೌಸಸ್ ಅವರು ದಿವಾಲಿ ಸ್ಟಾಕ್ ಪಿಕ್ಸ್ ಅನ್ನು ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ಬ್ರೋಕಿಂಗ್ ಹೌಸಸ್ ಎಲ್ಲಾನು ರಿಲೀಸ್ ಮಾಡಿರೋವಂಥ ಸ್ಟಾಕ್ ಪಿಕ್ಸ್ ಅಲ್ಲಿ ಈಚ್ ಬ್ರೋಕಿಂಗ್ ಹೌಸ್ ಪಿಕ್ ಮಾಡಿರೋವಂಥ ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ಸ್ನಲ್ಲಂತೂ ಹೈಯೆಸ್ಟ್ ರಿಟರ್ನ್ಸ್ ಜನರೇಟ್ ಮಾಡಬಹುದಂತ ಪಿಕ್ ಮಾಡಿದ್ದಾರಲ್ವಾ, ಆ ಸ್ಟಾಕ್ಸ್ ಎಲ್ಲಾನು
ಬ್ಲೂಮ್ಬರ್ಗ್ ಅವರು ಕಂಪೈಲ್ ಮಾಡಿ ಒಂದು ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೊಟಾಕ್ ಸೆಕ್ಯೂರಿಟಿ ಅವರು ರಿಲಯನ್ಸ್ ಇಂಡಸ್ಟ್ರಿನ ಪಿಕ್ ಮಾಡಿ ಸ್ಟಾಕ್ಗೆ 25.7% ರಿಟರ್ನ್ ಡೆಲಿವರಿ ಮಾಡಬಹುದು ಅಂತ ಪೊಟೆನ್ಷಿಯಲ್ ಆಗಿರೋ ಥರ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇವರು ಮಹೇಂದ್ರ ಅಂಡ್ ಮಹೇಂದ್ರನು ಪಿಕ್ ಮಾಡಿಕೊಂಡು ಸ್ಟಾಕ್ಗೆ 21.9% ರಿಟರ್ನ್ನ ಪೊಟೆನ್ಷಿಯಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ SBI ಸೆಕ್ಯೂರಿಟಿ ಅವರು ITC ಅಂಡ್ ವೈಲ್ಪೂಲ್ನ ಒಳ್ಳೆ ರಿಟರ್ನ್ಸ್ ಡೆಲಿವರಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ರಿಲಯನ್ಸ್ ಸೆಕ್ಯೂರಿಟೀಸ್ ಅವರು ವೋಲ್ಟಾಸ್ ಅಂಡ್ ಕ್ರಾಂಪ್ಟನ್ ಕನ್ಸ್ಯೂಮರ್ಗೆ ಹೈಯೆಸ್ಟ್ ರಿಟರ್ನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾರೆ. ಆಕ್ಸಿಸ್ ಸೆಕ್ಯೂರಿಟಿ ಅವರು IDFC ಫಸ್ಟ್ ಬ್ಯಾಂಕ್ ಅಂಡ್ ವೆಸ್ಟ್ ಲೈಫ್ ಡೆವಲಪ್ಮೆಂಟ್ಗೆ ಹೈಯೆಸ್ಟ್ ರಿಟರ್ನ್ ಪೊಟೆನ್ಷಿಯಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಕೊನೆಯದಾಗಿ ICICI ಡೈರೆಕ್ಟ್ ಅವರು ಹ್ಯಾವೆಲ್ಸ್ಗೆ ಅಂಡ್ ಲೋರಾಸ್ ಲ್ಯಾಬ್ಗೆ ಹೈಯೆಸ್ಟ್ ರಿಟರ್ನ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇವು ವೇರಿಯಸ್ ಬ್ರೋಕಿಂಗ್ ಹೌಸಸ್ ಅವ್ರು ಪಿಕ್ ಮಾಡಿರೋಂಥ ಸ್ಟಾಕ್ಸ್ ಅಲ್ಲಿ ಹೈಯೆಸ್ಟ್ ರಿಟರ್ನ್ ಪೊಟೆನ್ಷಿಯಲ್ ಯಾವಾದ್ರೆ ಜನರೇಟ್ ಮಾಡುತ್ತೆ ಅಂತ ಮೆನ್ಷನ್ ಮಾಡಿದಾರಲ್ಲ, ಅದನ್ನೆಲ್ಲ ಕಂಪೈಲ್ ಮಾಡಿ ಬ್ಲೂಮ್ಬರ್ಗ್ ಅವರು ರಿಲೀಸ್ ಮಾಡಿರೋಂಥ ಲಿಸ್ಟ್. ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ರೀಸೆಂಟ್ ಪಾಯಿಂಟ್ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ಕೊತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ನ ನಾವು ಟೈಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್. ಅಂಡ್ ಯೂಶುವಲ್ ಆಗಿ ತುಂಬಾ ಜನ, ಮೋಸ್ಟ್ ಆಫ್ ದಿ ಪೀಪಲ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇರೋರೆಲ್ಲಾನು ದಿವಾಲಿ ದಿವಸ ಸ್ಟಾಕ್ಸ್ನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಲ್ಲಿರುವಂಥ ಡೇಟಾ ಏನು ಹೇಳ್ತಿದೆ ಅಂದರೆ, ಬ್ಲೂ ಕಲರ್ ಏನು ಹೇಳ್ತಿದೆ ಅಂದರೆ ಕೇವಲ ದಿವಾಲಿ ದಿವಸ ತಗೊಂಡ್ರೆ ಏನು ನಡೆಯುತ್ತೆ, ಆರೆಂಜ್ ಏನು ಹೇಳ್ತಿದೆ ಅಂದರೆ ದಿವಾಲಿ ಬಿಟ್ಟು ನೀವು ಬೇರೆ ದಿವಸ ತಗೊಂಡಿರೋ ಸ್ಟಾಕ್ಸು ನೀವು ನಿಫ್ಟಿ 500 ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಆ ನೆಕ್ಸ್ಟ್ 1 ಇಯರ್ನಲ್ಲಿ ಔಟ್ ಆಫ್ ದಿ 10 ಟೈಮ್ಸು 6 ಟೈಮ್ಸ್ ಹತ್ರ ದಿವಾಲಿ ಬಿಟ್ಟು ಬೇರೆ ದಿವಸಗಳು ತಗೊಂಡಿರೋಂಥ ಸ್ಟಾಕ್ಸಲ್ಲಿ ಬೆಟರ್ ರಿಟರ್ನ್ ಬಂದಿರೋ ಥರ ಕಾಣಿಸ್ತಾ ಇದೆ. ಈವನ್ ಗೋಲ್ಡ್ ರಿಲೇಟೆಡ್ ಆಗಿನೂ ಈಗ ಸಿಮಿಲರ್ ಡೇಟಾನೇ ಕಾಣಿಸ್ತಾ ಇದೆ. ಅದರಿಂದ ಕೇವಲ ದಿವಾಲಿ ದಿವಸ ಸ್ಟಾಕ್ಸನ್ನು ತಗೋಬೇಕು, ಇಲ್ಲಾಂದರೆ ಇಯರೆಲ್ಲ ವೆಯ್ಟ್ ಮಾಡ್ತಾ ದಿವಾಲಿ ಪಾಯಿಂಟಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತ ಅಲ್ಲದೆ ಯಾವ ಪಾಯಿಂಟಲ್ಲಾದರೂ ಮಾರ್ಕೆಟ್ನ ನಾವು ಟೈಮ್ ಮಾಡೋದು ಬಿಟ್ಟು ಇಯರ್ನಲ್ಲಿ ಯಾವ ಡೇನಲ್ಲಾದರೂ ನಾವು ಇನ್ವೆಸ್ಟ್ಮೆಂಟು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಥೀಮು ನಮಗೆ ಈ ಡೇಟಾಯಿಂದ ರೆಪ್ರೆಸೆಂಟ್ ಆಗುತ್ತೆ. ಅಂಡ್ ಇದರ ಜೊತೆಗೆ ನಮ್ಮ ಸೈಡಿಂದ ಹೇಳಬೇಕಂತ ಅನ್ಕೊಳ್ತಿರೋದು, ದಿವಾಲಿ ಅಂದ ತಕ್ಷಣವೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಆದರೂ, ಟ್ವಿಟ್ಟರ್ ಆದರೂ, ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರೂ ರೆಕಮೆಂಡೇಷನ್ಸ್ ಕಾಣಿಸ್ತಾನೆ ಇರುತ್ತೆ. ಲೈಕ್ ಯಾವ ಸ್ಟಾಕ್ ಬೆಟರ್ ಅಂತ. ಫ್ರೆಂಡ್ಸ್, ರೆಕಮೆಂಡೇಷನ್ಸಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನಾದರೂ ಆಗ್ಬೋದೇನೋ, ಆದರೆ ಆ ಸೇಮ್ ರೆಕಮೆಂಡೇಷನ್ಸಿಂದ ಇಯರ್ ಆನ್ ಇಯರ್ಸು ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ದಿರೋರು ನಾಳೆ ಆ ಸ್ಟಾಕು ಫಾಲ್ ಆಗ್ತಾ ಇದ್ರೆ ಎಕ್ಸಿಟ್ ಆಗಿ ಅಂತ ಯಾರೂ ಹೇಳಲ್ಲ. ಬೆಳೆದಿರೋ ಸ್ಟಾಕ್ಸ್ ಬಗ್ಗೆ ರಿಪೀಟೆಡ್ ಆಗಿ ಮಾತಾಡ್ಕೊಳ್ಳೋಕೆ ಮಾತ್ರನೇ ಪ್ರಯತ್ನ ಮಾಡ್ತಾರೆ, ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸ್ತಾ ಇರುತ್ತೆ. ಅದರಿಂದ ಹಂಡ್ರೆಡ್ಸ್ ಆಫ್ ಪೋರ್ಟ್ಫೋಲಿಯೋಸ್, ಥೌಸಂಡ್ಸ್ ಆಫ್ ಸ್ಟಾಕ್ಸು ನಿಮಗೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸ್ತಾ ಇರ್ಬೋದು. ಅವೆಲ್ಲ ನೋಡಿ ಎಕ್ಸೈಟ್ ಆಗಬೇಡಿ. ನಿಮಗೆ ಯಾವ ಸ್ಟಾಕ್ ಇಷ್ಟ ಆಗಿದೆಯೋ ಅಂಡ್ ಅದರ ವೆಯ್ಟೇಜು ಅಂಡ್ ಬಿಸ್ನೆಸ್ನಂತೂ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಂದರೆ ಅದರಲ್ಲಿ ಪಾಸಿಟಿವ್ನೆಸ್ ಅಂಡ್ ನೆಗೆಟಿವ್ನೆಸ್, ರಿಸ್ಕ್ ಫ್ಯಾಕ್ಟರ್ಸ್ ಇವೆಲ್ಲ ನಿಮ್ಗೆ ಅರ್ಥ ಆಗಿದ್ರೇ ಇನ್ವೆಸ್ಟ್ ಮಾಡಿ. ಅನ್ನೆಸೆಸರಿ ಫೋಮೋಗೆ ಹೋಗದೆ ನಿಮಗೆ ಅರ್ಥ ಆಗಿರೋಂಥ ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡಿ. ಬಿಕಾಸ್ ಬೆಳೀತಾ ಇದ್ದಾಗ ಯಾರಾದರೂ ಹೋಲ್ಡ್ ಮಾಡಿ ಅಂತ ಹೇಳ್ಬೋದು, ಬಟ್ ಫಾಲ್ ಆಗ್ತಾ ಇದ್ದರೆ ಏನಕ್ಕೆ ಫಾಲ್ ಆಗ್ತಿದೆ, ಬಿಸ್ನೆಸ್ನಲ್ಲಿ ಏನು ಚೇಂಜ್ ಬಂದ್ರೇ ಈ ಥರ ಫಾಲ್ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡ್ರೆ ಆವ್ರೇಜ್ ಮಾಡ್ಬೋದು ಅಥವಾ ಎಕ್ಸಿಟ್ ಆಗಬೇಕನ್ನೋ ಡಿಸಿಷನ್, ಆ ನಾಲೆಜ್ ನಿಮ್ಗೆ ಇದ್ರೇ ಮಾತ್ರನೇ ನೀವು ಡಿಸಿಷನ್ ತಗೋಬೋದು. ಅದರಿಂದ ಯಾರಾದರೂ ಐಡಿಯಾಸ್ ಹೇಳ್ತಿದ್ರು ಅವ್ರು ಕೊಟ್ಟಿರೋಂಥ ಇನ್ಪುಟ್ಸ್ನ ಸ್ಟಡಿ ಮಾಡೋದಕ್ಕೆ ಮಾತ್ರನೇ ತಗೊಳ್ಳಿ. ಸ್ಟಡಿ ಮಾಡಿ ನಿಮ್ಗೆ ಅರ್ಥ ಆಗ್ತಾ ಇದ್ರೇ ಫೈನಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಆವಾಗಲೇ ನೀವು ಲಾಂಗ್ ಟರ್ಮ್ನಲ್ಲಿ ವೆಲ್ತ್ನ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಇಲ್ಲಿಂದ ಫಾಲ್ ಆಗ್ತಾ ಇದ್ದರೆ 17,470, ಇಲ್ಲಿಂದ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ದರೆ 17,660. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು ಇಲ್ಲಿಂದ ಫಾಲ್ ಆಗ್ತಾ ಇದ್ರೆ 40,640ನ ಆ್ಯಂಡ್ ಇನ್ನೂ ಫಾಲ್ ಆಗ್ತಾ ಇದ್ರೆ ಫರ್ದರ್ ಆಗಿ 40,420ನ ನಾವು ಸಪೋರ್ಟಾಗಿ ಗಮನಿಸಬಹುದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ರ್ಯಾಲಿ ಆಗ್ತಾ ಇದ್ರೆ ಟಾಪ್ ಸೈಡು 40,960 ರೇಂಜು ಆ್ಯಸ್ ಆಫ್ ನೌ ಕಾಣಿಸ್ತಾ ಇದೆ. ಫ್ರೆಂಡ್ಸ್, 17,200 to 17,800 ಇದೇ ಆಪ್ಷನ್ ಚೈನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುವಂಥ ರೇಂಜ್. ರೀಸೆಂಟ್ ಟೈಮ್ಸಲ್ಲೂ ಅದೇ ರೇಂಜ್ ನಾವು ಕಂಟಿನ್ಯೂಸ್ಲಿ ಮಾಡಿದ್ದೀವಿ. ಅದರಿಂದ ಡೌನ್ ಸೈಡ್ ಕೊಟ್ಟಿರೋವಂಥ ಲೆವೆಲ್ಸು 17,200 ಆರ್ 250 ಬ್ರೇಕ್ ಆದಾಗ ಮಾತ್ರನೇ ನಾವು ರೇಂಜು ಚೇಂಜ್ ಮಾಡ್ಕೋಬೋದು ಡೌನ್ ಸೈಡು. ಸೊ ಫರ್ದರ್ ಆಗಿನೂ ಮಾರ್ಕೆಟ್ನಲ್ಲಿ ನಾವು 17,200 to 17,800 ಈ 600 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋ ಥರ ಆಪ್ಷನ್ ಚೈನ್ ಡೇಟಾ ಪ್ರಕಾರ, ಈವನ್ ಟೆಕ್ನಿಕಲ್ ಆಗಿರೋಂಥ ರೆಸಿಸ್ಟೆಂಟ್ ಸಪೋರ್ಟ್ ಪ್ರಕಾರನೂ ಡೇಟಾ ಅಂತೂ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.